Kadabam's Distinguished Psychiatrist Award for the year 2025. I request everybody give a huge round of applause to Dr. C.R. Chandrasekhar, an inspiration to all the Bangaloreans out there. We could witness, I could take that Padma Shri medal in my hand and experience it. And I guess this is the most closest moment I have or any of us have reached there. ಅವ್ರು ತಮ್ಮ ಪದ್ಮಶ್ರೀ ಮೆಡಲನ್ನು ಇವತ್ತು ತಮ್ಮೊಂದಿಗೆ ತಂದಿದ್ರು. ಅದನ್ನು ಒಂದು ಅಷ್ಟು ಹತ್ತಿರದಲ್ಲಿ ನೋಡಿ ನಾವೆಲ್ಲರೂ ಮೂಕ ವಿಸ್ಮಿತರಾದ್ರಿ. ಸೊ ಅಂಥ ಒಂದು ಸಾಧ್ವಿ ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್, ರಿಟೈರ್ಡ್ ಸೀನಿಯರ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಸೈಕ್ಯಾಟ್ರಿ, ನಿಮ್ಹಾನ್ಸ್. ಇವರಿಗೆ ನಮ್ಮ ಕಡಬಮ್ಸ್ ಡಿಸ್ಟಿಂಗ್ವಿಶ್ಡ್ ಸೈಕ್ಯಾಟ್ರಿಸ್ಟ್ ಅವಾರ್ಡ್ ಆಫ್ ದಿ ಇಯರ್ 2025 ನಮ್ಮ ಪರಮ ಪೂಜ್ಯ ಸ್ವಾಮಿಗಳು ಹಾಗೂ ಬೇರೆ ಎಲ್ಲ ಗಣ್ಯ ವ್ಯಕ್ತಿಗಳಿಂದ ಈ ಒಂದು ಹಾನರನ್ನು ಮಾಡಿರ್ತಾರೆ. ಜೋರಾಗಿ ಚಪ್ಪಾಳೆಯನ್ನು ನೀಡಬೇಕಂತ ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. Thank you so much. I would request all the dignitaries to please stay back. ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಯಾವ್ದು ಸರ್? ಆರೋಗ್ಯ ಭಾಗ್ಯ. ಆರೋಗ್ಯ ಅಂತಂದರೆ ದೇಹ ಚೆನ್ನಾಗಿರಬೇಕು, ಮನಸ್ಸು ಚೆನ್ನಾಗಿರಬೇಕು. ಹಾಗೆ ಸಮಾಜದಲ್ಲಿ ನಾವು ಹೇಗೆ ಹೊಂದಿಕೊಂಡು ಸಮನ್ವಯದಿಂದ ಸೌಜನ್ಯದಿಂದ ಇರ್ತೇವೆ ಅಂತಕ್ಕಂಥದ್ದು. ಸೊ ಹೆಲ್ತ್ ಈಸ್ ಡಿಫೈನ್ಡ್ ಹೌ ಫಿಸಿಕಲಿ ಯು ಆರ್ ಫಿಟ್, ಹೌ ಮೆಂಟಲಿ ಯು ಆರ್ ಫಿಟ್, ಸ್ಟ್ರಾಂಗ್. ಯಾಕೆ ಲೈಫ್ ಈಸ್ ಫುಲ್ ಆಫ್ ಚಾಲೆಂಜಸ್. ಜೀವನ ಅಂತಂದರೆ ಹೂವಿನ ಹಾಸಿಗೆ ಅಲ್ಲ ರೀ. ನೋಡಿ, ಈ ಹೂಗಳೆಲ್ಲ ನೋಡ್ತಿದ್ದೀವಿ, ಎಷ್ಟು ಖುಷಿ ಆಗುತ್ತೆ. ಜೀವನ ಹೂವಿನ ಹಾಸಿಗೆ ಅಲ್ಲ, ಇದರ ಮುಳ್ಳುಗಳು ಇರ್ತವೆ. ಸೊ ಮೆಂಟಲಿ ವಿ ಶುಡ್ ಬಿ ಸ್ಟ್ರಾಂಗ್. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಭಾಳ ದುರಂತದ ವಿಚಾರ ಅಂತಂದರೆ ನಮ್ಮನ್ನು ಸೇರಿಕೊಂಡಾಗಿ ಈಗಿನ ಮಕ್ಕಳು 10 ವಯಸ್ಸವರು ಫಿಸಿಕಲಿ ಪರವಾಗಿಲ್ಲ, ಅದು ಮೆಂಟಲಿ ದೇ ಆರ್ ಬಿಕಮಿಂಗ್ ಭಾಳ 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 ದುರ್ಬಲರಾಗ್ತಿದ್ದಾರೆ. ಪ್ರತಿ ನಿಮಿಷ ಭಾರತದಲ್ಲಿ ಒಬ್ಬ ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡು ಸಾಯ್ತಾ ಇದ್ದಾರೆ ರೀ. ಎವ್ರಿ ಮಿನಿಟ್ 1 person is committing suicide. Every 1 hour, 1 student is committing suicide. Either because of academic pressure or family discord. ಹಾಗೆ ಕಾಂಪಿಟಿಷನ್, ಸೋ ಮಚ್ ಕಟ್ಔಟ್ ಕಾಂಪಿಟಿಷನ್. ಎಷ್ಟು ಸ್ಪರ್ಧೆ ಅಂತಂದರೆ ಈಗಿನ ಯುವ ಪೀಳಿಗೆ ಕುಸಿದು ಹೋಗ್ತಾ ಇದ್ದಾರೆ ರೀ. ಎಲ್ಲರೂ ಪ್ರೆಷರ್ ಆಗ್ತಾರೆ, ಟಾಪರ್ ಆಗು, ಒಳ್ಳೆಯ ಕಂಪ್ನಿಲಿ ಸಂಬಳ ತೆಗೆದುಕೋ, 1 ಲಕ್ಷ 2 ಲಕ್ಷ 3 ಲಕ್ಷ ತಗೋ. ಏನಕ್ಕೆ ಗೊತ್ತಿಲ್ಲ. ವಿ ಕೀಪ್ ಆನ್ ಕಲೆಕ್ಟಿಂಗ್ ಮನಿ. ಸೊ ಅದರಿಂದ ದಯಮಾಡಿ ಐ ರಿಕ್ವೆಸ್ಟ್ ಎವ್ರಿ ಒನ್ ಆಫ್ ಯು. ಆ್ಯಕ್ಚುಲಿ ಪ್ರೊಫೆಸರ್ ವಿಗ್ ಅಂತ ಇದ್ದರು ಸರ್, ಚಂಡೀಗಢನಲ್ಲಿ ಪ್ರೊಫೆಸರ್ ಆಗಿದ್ದರು. ಮನೋವೈದ್ಯಕೀಯ ಬರೀ ಮನೋವೈದ್ಯರಿಗೆ ಅಷ್ಟೇ ಅಲ್ಲ, ಮನೋವೈದ್ಯಕೀಯ ಪ್ರತಿ ವೈದ್ಯರಿಗೂ ಬೇಕು, ಪ್ರತಿ ಟೀಚರ್ಗೂ ಬೇಕು, ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಅಂತ. ನಿಮ್ಮ ಮನೆಗಳಲ್ಲಿ ನಿಮ್ಮ ಕುಟುಂಬದ ಜನರಿಗೆ, ನಿಮ್ಮ ಮಕ್ಕಳಿಗೆ ದಯಮಾಡಿ ಮನಸ್ಸನ್ನು ದೃಢವಾಗಿಟ್ಕೊಳ್ಳೋದು ಹೇಗೆ, ಹೌ ಟು ಕೀಪ್ ಅವರ್ ಮೈಂಡ್ ಸ್ಟ್ರಾಂಗ್ ಹೇಳ್ಕೊಡ್ಬೇಕು. ಹಾಗೆಯೇ ಜೀವನದ ಗುರಿ ಏನು? ಈಗ ನಾನು ಮೊದಲೇ ಹೇಳಿದೆ, ಬರೀ ಮಾರ್ಕ್ಸ್, ಮನಿ, ಮೆಟೀರಿಯಲ್ಸ್. ಎಷ್ಟು ಮಾರ್ಕ್ಸ್ ತೆಗಿತೀರಿ, ಎಷ್ಟು ಹಣ ಸಂಪಾದನೆ ಮಾಡ್ತೀರಿ, ಎಷ್ಟು ಮೆಟೀರಿಯಲ್ಸ್ ತೊಗೊಳ್ತೀರಿ. ಜೀವನ ಗುರಿ ಎರಡೇ ರೀ. ಒಂದು ಆರೋಗ್ಯವಾಗಿರ್ತಕ್ಕಂಥದ್ದು, ಇನ್ನೊಂದು ಆನಂದವಾಗಿರ್ತಕ್ಕಂಥದ್ದು. ಆನೆ, ಪ್ರತಿಯೊಬ್ಬರ ಮನೇಲಿ ಆನೆ ಇರಬೇಕು. ಒಂದು ಆನಂದ, ಇನ್ನೊಂದು ನೆಮ್ಮದಿ. ಸೊ ಅದರಿಂದ ದಯಮಾಡಿ ದೇಹ ಕಣ್ಣು ಕಾಣತ್ರಿ, ದೇಹ ಕಾಯಿಲೆ ಬಂದು ಜನ ಓಡೋಗ್ತಾರೆ ಡಾಕ್ಟರ್ ಹತ್ರ. ಅದು ಮನಸ್ಸು ಕೈಗೆ ಸಿಗೋಲ್ಲ, ಕಣ್ಣಿಗೆ ಸಿಗೋಲ್ಲ, ಏನಕ್ಕೂ ಸಿಗೋದಿಲ್ಲ. ಅದು ಮನಸ್ಸೇ ಸಾರಥಿ.
5 ಕುದುರೆಗಳು ಪಂಚೇಂದ್ರಿಯಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸಾರಥಿ ಅಥವಾ ಲಗಾಮ ಇರ್ತದೆ ಮನಸ್ಸಲ್ಲಿದೆ. ಇಂದ್ರಿಯ ನಿಗ್ರಹ, ಇಂದ್ರಿಯ ಅವುಗಳನ್ನು ಸರಿಯಾದ ದಿಕ್ಕಿನಲ್ಲಿ ನಾವು ಓಡಿಸಬೇಕಾಗುತ್ತೆ. ಆ ದೃಷ್ಟಿಯಿಂದ ಮಕ್ಕಳಿಗೆ ನಾವು ಅಥವಾ ನಾವು ಅಷ್ಟೇ ನಮ್ಮ ಪಂಚೇಂದ್ರಿಯಗಳನ್ನು ಯಾವ ದಿಕ್ಕಿನಲ್ಲಿ ಓಡಿಸ್ಬೇಕು, ಕುದುರೆಗಳು ಹೇಗೆ ಓಡಬೇಕು, ಎಷ್ಟು ಓಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡ್ತಕ್ಕಂಥದ್ದು. ಸೊ ವಿ ಶುಡ್ ಡಿಸೈಡ್ ಹೌ ಟು ಕಂಟ್ರೋಲ್ ಅವರ್ 5 ಸೆನ್ಸಸ್, ಹೌ ಟು ಕಂಟ್ರೋಲ್ ಅವರ್ 6 ಅರಿಷಡ್ವರ್ಗಗಳು: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಹಾಗೆ ಚಿಂತೆ, ಅನುಗಾಲವೂ ಚಿಂತೆ ಮನಕ್ಕೆ, ಅನುಗಾಲವೂ ಚಿಂತೆ ಮನಕ್ಕೆ. ಸತಿ ಇದ್ದರೂ ಚಿಂತೆ, ಸತಿ ಇಲ್ಲದ ಚಿಂತೆ. ಸುತನಿದ್ದರೂ ಚಿಂತೆ, ಸುತ ಇದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಹಿಡಿಯಲ್ಲಿ ಹೊನ್ನಿದ್ದರೂ ಚಿಂತೆ, ಇಲ್ಲದಿದ್ದರೂ ಚಿಂತೆ. ಪುರಂದಾಸರು 15ನೇ ಶತಮಾನದಲ್ಲಿ ಹಾಡ್ಬಿಟ್ಟಾರೆ. ಇವಾಗ ಚಿಂತೆ ಎಲ್ಲರೂ ಆವರಿಸ್ಕೊಂಬಿಟ್ಟಿದೆ. ಪ್ಲೀಸ್ ಸ್ಟಾಪ್ ವರಿಂಗ್. ಇವತ್ತು ಏನು ಲಭ್ಯವೋ ಅದರಲ್ಲಿ ಸಂತೋಷ. ಇನ್ನೊಬ್ಬನು ಅವನಾಗಬೇಕು, ಇವನು ಅವನಾಗೆ ನಾವು. ದಯಮಾಡಿ ತೃಪ್ತಿ ಅಂತಕ್ಕಂಥದ್ದಿದ್ದರೆ ಮಾನಸಿಕ ಆರೋಗ್ಯ ತನಗೆ ತಾನೇ ಬರುತ್ತೆ ರೀ. ಸ್ಯಾಟಿಸ್ಫ್ಯಾಕ್ಷನ್, ಕಂಟೆಂಟ್ಮೆಂಟ್. ಇವತ್ತು ಅನೇಕರಲ್ಲಿ 199 ಜನರಲ್ಲಿ ನೋ ಕಂಟೆಂಟ್ಮೆಂಟ್ ಆ್ಯಂಡ್ ನೋ ಸ್ಯಾಟಿಸ್ಫ್ಯಾಕ್ಷನ್. ಅಸಮಾಧಾನ, ಅತೃಪ್ತಿ, ಇನ್ನೂ ಸಾಲದು, ಇನ್ನೂ ಬೇಕು ಅಂತ. ಸೊ ದಯಮಾಡಿ ನಿಮ್ಮಲ್ಲೆಲ್ಲರಲ್ಲೂ ಪ್ರಾರ್ಥನೆ ಅಂತಂದರೆ ತೃಪ್ತಿಯಿಂದಿರೋದು ಹೇಗೆ, ಸಮಾಧಾನವಾಗಿರೋದು ಹೇಗೆ ಅನ್ನೋದು ನಾವು ಬೀಯಿಂಗ್ ಮೆಂಟಲ್ ಪ್ರೊಫೆಷನಲ್ಸ್ ವಿ ಶುಡ್ ನಾವು. ಯಾಕೆಂದರೆ ಅನೇಕರು ಪ್ರೀಚ್ ಮಾಡ್ತಾರೆ, ಭಾಷಣ ಮಾಡ್ತಾರೆ, ಉಪನ್ಯಾಸ ಕೊಡ್ತಾರೆ, ಪ್ರವಚನ ಮಾಡ್ತಾರೆ, ಬುದ್ಧಿವಾದ ಹೇಳ್ತಾರೆ. ಅದು ಅವರೇ ಫಾಲೋ ಮಾಡಲ್ಲ. ಸೊ ಹಾಗೆ ನಾವು ಡಾಕ್ಟರ್ ಆಗಿ ಅಥವಾ ಸೈಕಾಲಜಿಸ್ಟ್ ಆಗಿ ಅಥವಾ ಟೀಚರ್ ಆಗಿ ಅಥವಾ ಮನೆಯ ಹಿರಿಯನಾಗಿ, ಮನೆಯ ಕಿರಿಯನಾಗಿ ಇನ್ನೊಬ್ಬರು ನಾವು ಹೇಳುವಾಗ ನಾವು ಅದನ್ನು ಫಾಲೋ ಮಾಡ್ತೀವಿ ಅಂತ ನೋಡ್ಕೊಳ್ತಕ್ಕಂಥದ್ದು. ಐ ಆಮ್ ವೆರಿ ಹ್ಯಾಪಿ. ವಿಜಯರಾಮನ್ ನನ್ನ ಸ್ಟೂಡೆಂಟ್. ಸೊ ಹಾಗಾಗಿ ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ಹರ್ ಫಾರ್ ಬೀಯಿಂಗ್ ಆನರ್ಡ್ ಆಸ್ ದಿ ಬೆಸ್ಟ್ ಮೆಂಟಲ್ ಪ್ರೊಫೆಷನಲ್ ಇನ್ ದಿಸ್ ಅಕೇಶನ್. ಸೊ ಥ್ಯಾಂಕ್ ಯು ವೆರಿ ಮಚ್ ಕಡಬಮ್ಸ್. ನಿಮಗೆ ಕೋಟಿ ನಮಸ್ಕಾರಗಳು. ಡಾಕ್ಟರ್ ಅಶ್ವಥ್ ನಾರಾಯಣ ಇದ್ದಾರೆ, ಪೂಜ್ಯ ಸ್ವಾಮೀಜಿಯವರು ಇದ್ದಾರೆ. ಅವರ ಸಮ್ಮುಖದಲ್ಲಿ ಈ ಒಂದು ಗೌರವವನ್ನು ಕೊಟ್ಟಿದ್ದಕ್ಕೆ ಪದ್ಮಶ್ರೀ ತೊಗೊಂಡಕ್ಕಿಂತ ಹೆಚ್ಚು ಸಂತೋಷ ಆಗಿದೆ ರೀ. ಪದ್ಮಶ್ರೀ ತೊಗೊಂಡಕ್ಕಿಂತ ಹೆಚ್ಚು ಸಂತೋಷ ಆಗಿದೆ. ಹಾಗೆ ರೆಕಗ್ನಿಷನ್, ಇದೊಂದು ಮಾತು ಎಲ್ಲ ಕಡೆ ಹೇಳ್ತಾನೆ. ಪ್ರತಿ ದಿವಸ ನೀವು ನಿಮ್ಮ ಮನೆಯವರನ್ನು, ನಿಮ್ಮ ಅಕ್ಕಪಕ್ಕದವ್ರನ್ನ, ನಿಮ್ಮ ಸ್ನೇಹಿತರನ್ನು, ಬಂಧುಗಳನ್ನು ಏನಾದರೂ ಮಾಡಿ ಹೊಗಳಿ. ಮೆಚ್ಚುಗೆ ಮಾತಾಡ್ರಿ, 3 ಕಾಸು ಖರ್ಚಿಲ್ಲ ರೀ. ಆದರೆ ಇವತ್ತು ಕಾಮೆಂಟ್ ಮಾಡೋಕ್ಕೆ ರೆಡಿ ಇರ್ತೇವೆ, ಟೀಕೆ ಮಾಡಲಿಕ್ಕೆ ರೆಡಿ ಇದ್ದೇವೆ, ಏನೇನು ಮಹಾ ಅಂತೇವೆ. ದಯಮಾಡಿ ಪ್ರತಿಯೊಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಆತ್ಮ ಇದ್ದಾನೆ. ಅಹಂ ಬ್ರಹ್ಮಾಸ್ಮಿ. ಶಂಕರಾಚಾರ್ಯ ಹೇಳಿಬಿಟ್ಟಿದ್ದಾರೆ, ಅಹಂ ಬ್ರಹ್ಮಾಸ್ಮಿ ಅಂತ 2 ಅರ್ಥ. ಒಂದು ನಾನೇ ದೇವರು, ಇನ್ನೊಂದು ನಾನು ದೈವತ್ವಕ್ಕೆ ಏರ್ತಕ್ಕಂಥ ಶಕ್ತಿ ನನ್ನಲ್ಲಿದೆ ಅಂತ. ಏನು ನಾನೇ ದೇವರು ಅಂತಂದರೆ ಏನು ಅಹಂಕಾರ ಅಂತ ಇಲ್ಲ. ನನ್ನೊಳಗೆ ದೇವರಿದ್ದಾನೆ, ಆತ್ಮ ಪರಮಾತ್ಮ ಒಂದು ಭಾಗ. ಹಾಗೆ ನಾನು ಆ ಬ್ರಹ್ಮನ್, ಆ ದೈವತ್ವಕ್ಕೆ ಏರಬಲ್ಲಂಥ ಶಕ್ತಿ ನನ್ನಲ್ಲಿದೆ. ಆ ಶಕ್ತಿಯನ್ನು ದೇವರು ಕೊಟ್ಟೇನೆ, ಏರೋದಕ್ಕೆ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು. ಅದರಿಂದ ಮಾನವೀಯತೆ, ದಯೆ, ಅನುಕಂಪ, ಪ್ರೀತಿ, ವಿಶ್ವಾಸ ಇತ್ತು ಅಂತಂದರೆ ಆಲ್ ಆಫ್ ಅಸ್ ವಿಲ್ ಈ ಜೀವನವನ್ನು ಸ್ವರ್ಗ ಮಾಡ್ಕೊಳ್ತೇವೆ. ಇಲ್ಲ ನರಕ, ನಿತ್ಯ ನಾವು ನೋಡ್ತೇವೆ. ಎಷ್ಟು ಜನ ಬರ್ತಾರೆ, ಓಡಾಡ್ತಿರ್ತಾರೆ, ಎಲ್ಲ ಇರುತ್ತೆ, ಸಂತೋಷ ಅಲ್ಲ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಒಂದು 3 ನಿಮಿಷ ಜಾಸ್ತಿ ತೊಗೊಂಬಿಟ್ಟೆ ಸರ್. ಥ್ಯಾಂಕ್ ಯು.